ರಾಜ್ಯ ಬಿಜೆಪಿ ನಾಯಕರಿಗೆ ಈ ಜಾತಿ ಗಣತಿ ವರದಿ ಅನ್ನೋದು ಅಸ್ತ್ರವಾಗುತ್ತಾ? ಜಾತಿ ಗಣತಿಯಲ್ಲಿ ಪರಿಶಿಷ್ಟರನ್ನ ಬಿಟ್ರೆ ಮುಸ್ಲಿಮರ ಸಂಖ್ಯೆಯೇ ಅತ್ಯಧಿಕ ಅಂತ ತೋರಿಸ್ತಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಬೀದಿಗಿಳಿಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳಿದ್ದಾರೆ. ಮೊದಲನೇದಾಗಿ ಜಾತಿ ಗಣತಿ ವರದಿಯನ್ನ ರೆಡಿ ಮಾಡಿದಂತಹ ರೀತಿಯೇ ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ರು ಈ ವರದಿ ಮಂಡನೆಗೂ ಮುನ್ನ. ಈಗ ವರದಿ ಮಂಡನೆಯ ನಂತರ ವರದಿಯಲ್ಲಿ ಏನಿದೆ ಅನ್ನೋದು ಬಹಿರಂಗವಾದ ನಂತರ ಅದರಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಈಗ ಬರ್ತಾ ಇದೆ. ಹಾಗಾಗಿ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಈ ವರದಿಯೇ ಅವೈಜ್ಞಾನಿಕ. ಶೀಘ್ರದಲ್ಲೇ ಮಠಾಧೀಶರ ನೇತೃತ್ವದಲ್ಲಿ ಸಭೆ ಸೇರೋದಕ್ಕೆ ಚಿಂತನೆ ನಡೀತಾ ಇದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಸಭೆ. ಮುಸ್ಲಿಮರ ಸಂಖ್ಯೆ ಹೆಚ್ಚು ಅಂತ ತೋರಿಸಿರೋದಕ್ಕೆ ಬಿಜೆಪಿ ಕೆಂಡ ಕಾರಿದೆ. ಜೊತೆಗೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡಿದ್ದಕ್ಕೂ ಆಕ್ಷೇಪ ಇದೆ. ಒಕ್ಕಲಿಗರ ಉಪಜಾತಿ ಲೆಕ್ಕಾಚಾರಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿಯ ಬಗ್ಗೆಯೇ ಅಪಸ್ವರ ಇತ್ತು. ಈ ಜಾತಿ ಗಣತಿಯನ್ನ ಸಿದ್ಧ ಮಾಡಿದ್ರ ಬಗ್ಗೆ, ಅನುಸರಿಸಿದಂತ ಕ್ರಮದ ಬಗ್ಗೆಯೇ ಅಪಸ್ವರ ಇತ್ತು. ಇದು ಅವೈಜ್ಞಾನಿಕವಾಗಿ ಈ ಜಾತಿ ಗಣತಿ ಸಿದ್ಧ ಮಾಡಲಾಗಿದೆ ಅಂತ. ಈಗ ವರದಿಲಿ ಏನೇನಿದೆ ಅನ್ನೋದು ಬಹಿರಂಗ ಆಗಿದೆ. ಈ ವರದಿಯಲ್ಲಿರೋ ಅಂಕಿ ಅಂಶಗಳೇನಿದೆ ಇದು ಬಹಳ ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಸ್ಲಿಮರ ಸಂಖ್ಯೆ ಹೆಚ್ಚು ತೋರಿಸಿರೋದಕ್ಕೆ ಬಿಜೆಪಿ ಕಿಡಿಕಾರ್ತಾ ಇದೆ. ಈಗ ಈ ಜಾತಿ ಗಣತಿ ವರದಿ ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಕೈಗೆ ಸಿಕ್ಕಂತ ಬಹಳ ದೊಡ್ಡ ಅಸ್ತ್ರ ಅಂತಲೇ ಹೇಳ್ಬೋದು. ಇದನ್ನೇ ಅಸ್ತ್ರವಾಗಿಸಿಕೊಂಡು ಬೀದಿಗಿಳಿಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಜಾತಿ ಗಣತಿ ವರದಿ ಅವೈಜ್ಞಾನಿಕ ಅಂತ ರಾಜ್ಯ ಬಿಜೆಪಿ ನಾಯಕರು ಕೇಳ್ತಾ ಇದ್ದಾರೆ. ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಯಾವ ಸಮುದಾಯವನ್ನ ಪ್ರಮುಖ, ಪ್ರಬಲ ಮತ್ತು ದೊಡ್ಡ ಸಮುದಾಯ ಅಂತ ಹೇಳಲಾಗಿತ್ತು ಅದರ ನಂಬರ್ಸ್ ಅನ್ನ ನಾವು ನೋಡ್ತಾ ಇದ್ದೀವಿ, ಜಾತಿ ಗಣತಿಯ ವರದಿಯಲ್ಲಿರುವಂತಹ ನಂಬರ್ಸ್. ಆದ್ರೆ ಇಲ್ಲಿ ನೋಡಿದ್ರೆ ಮುಸ್ಲಿಮರ ಸಂಖ್ಯೆಯೇ ಹೆಚ್ಚು ಅಂತ ತೋರಿಸಿರೋದು ಹಲವರ ಅನುಮಾನಕ್ಕೆ, ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ರಾಜ್ಯ ಬಿಜೆಪಿಗೆ ಇದೊಂದು ದೊಡ್ಡ ಅಸ್ತ್ರವಾಗಲಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಬೀದಿಗಿಳಿಯೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ. ಈ ವರದಿಯನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.